ಮತ್ತೊಮ್ಮೆ ಭಗವಾನ್ ಗುರೂಜಿಯವರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಕೂಡ ಗುರೂಜಿಯವರು ಸಾಕಷ್ಟು ಅವರು ಹ್ಯಾಂಡಲ್ ಮಾಡಿರುವಂತಹ ಒಂದಷ್ಟು ಕೇಸ್ಗಳ ಬಗ್ಗೆ ಮಾತಾಡ್ತಾರೆ. ಸೊ ಮೊದಲನೇದಾಗಿ ಗುರೂಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿ ನಮಸ್ಕಾರ. ನಮಸ್ಕಾರ. ಗುರೂಜಿ, ಯಾವಾಗಲೂ ಕೂಡ ಆತ್ಮ ಒಬ್ರನ್ನ ಹಾವಿ ಆಗುತ್ತೆ ಅಥವಾ ಒಬ್ಬರ ಮೇಲೆ ಬರುತ್ತೆ, ಅವರ ಒಂದು ಶರೀರವನ್ನು ಅದು ಕಬ್ಜಾ ಮಾಡ್ಕೊಳ್ಳುತ್ತೆ ಅಂತ ನಾನು ತುಂಬ ಕೇಳಿದ್ದೀನಿ. ಆದರೆ ಅದ್ರ ಜೊತೆಗೆ ಇಡೀ ಒಂದು ಕುಟುಂಬವನ್ನ ಕೂಡ ಆತ್ಮ ನಿಯಂತ್ರಣ ಮಾಡುವಷ್ಟು ಶಕ್ತಿಶಾಲಿ ಆಗಿರುತ್ತೆ. ಅದ್ರ ಬಗ್ಗೆ ನಾನು ಅಟೆಂಡ್ ಮಾಡಿರ್ತಕ್ಕಂಥ ವಿಚಿತ್ರವಾದಂಥ ಒಂದು ಕೇಸು ನಾನು ಇವತ್ತು ಪ್ರಸ್ತುತ ಮಾಡಬೇಕು ಅಂತ ವ್ಯೂವರ್ಸ್ಗೆ ತಿಳಿಸ್ಬೇಕಂತ ನಾನು ಖುಷಿಯಾಗಿದ್ದೀನಿ. ಅದಕ್ಕೆ ಮುಂಚೆ ಪರಿಹಾರ ತಗೊಂಡಿರ್ತಕ್ಕಂಥ ಆ ಮನೆ ವ್ಯಕ್ತಿ ಮುಂದಾಳತ್ವ ವಹಿಸಿದಂಥವ್ರು ಅವ್ರು ಮಾತಾಡ್ತಾರೆ, ಅವ್ರ ಮಾತು ಕೇಳ್ಬಿಡಿ, ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಹಲೋ. ಗುರುಜಿ ಹೇಳಿ. ಈಗ ನಮ್ಮ ಸ್ಟುಡಿಯೋದಲ್ಲಿ ಆ್ಯಂಕರ್ ಕೇಳ್ತಕ್ಕಂಥ ಕ್ವಶನ್ಗೆ ನೀವು ಸ್ವಲ್ಪ ಉತ್ತರ ಕೊಡಿ. ನಿಮ್ಮ ಏನು ತೊಂದರೆಗಳು, ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೀರಿ, ಏನು ನೋವು ಅನುಭವಿಸ್ತಾ ಇದ್ದೀರಿ, ಅದು ವಿವರಣೆ ಅವ್ರಿಗೆ ಕರೆಕ್ಟಾಗಿ ಕೇಳ್ತಾರೆ, ಉತ್ತರ ಕೊಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನೀವು ಯಾವ ಥರ ಸಮಸ್ಯೆ ಅನುಭವಿಸಿದ್ರಿ? ಗುರೂಜಿಗಳು ನಿಮ್ಗೆ ಯಾವ ರೀತಿ ಪರಿಹಾರ ಕೊಟ್ಟರು? ಏನಾಗಿತ್ತು ಎಕ್ಸಾಕ್ಟ್ಲಿ? ಮೇಡಮ್, ನನ್ನ ಮಗಳಿಗೆ 2022 ಇಂದ ಇದುವರೆಗೂ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇತ್ತು ಮ್ಯಾಮ್. ಅವಳಿಗೆ ಏನಾಗಿದೆ ಅಂತ ಯಾವ ಡಾಕ್ಟರ್ ಕೂಡ ಹೇಳ್ತಾ ಇರ್ಲಿಲ್ಲ. ನಾನು ಸುಮಾರು ಡಾಕ್ಟರ್ ಕಡೆ ಹೋಗಿ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಮಾಡಿದ್ದೆ. ಮತ್ತೆ ಯಾರು ಎಲ್ಲಿ ಇಂಥ ಕಡೆ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಸಾಕು, ಆ ಕಡೆ ಎಲ್ಲ ಹೋಗ್ತಿದ್ದೆ ನಾನು. ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕಳ್ಕೊಂಡ್ಬಿಟ್ಟಿದೀನಿ ಮೇಡಮ್, ಹೋಗಿ ಹೋಗಿ. ಅಷ್ಟೇ ಅಲ್ದೆ ಅವಳು ಮಗು ಕೂಡ ತುಂಬಾನೇ ಸಫರ್ ಪಟ್ಟಿದ್ದಾಳೆ. ಎಷ್ಟು ನರಳಿದಾಳೆ ಅಂದ್ರೆ ನಾ ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ನೋವನ್ನ ಅನುಭವಿಸಿದಾಳೆ ಮೇಡಮ್. ಆಮೇಲೆ ನಾನು ತುಂಬಾ ಕಡೆ ಕೆಲವರು ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಹೇಳ್ತಾ ಇದ್ರು, ಅಲ್ಲೆಲ್ಲಾ ಹೋಗ್ ಬಂದೆ ಮೇಡಮ್. ಎಲ್ಲಿ ಹೋದ್ರು ಕೂಡ ಯಾರು ನನ್ ಮಗುಗೆ ಇಂಥ ಪ್ರಾಬ್ಲಮ್ ಇದೆ, ಇಂಥ ಕಾಯಿಲೆ ಇದೆ ಅಂತ ಯಾರು ಹೇಳಿಲ್ಲ. ಸುಮಾರು ಟೆಸ್ಟ್ಗಳು ಮಾಡ್ಸಿದೀನಿ, ಜೆನೆಟಿಕ್ ಟೆಸ್ಟ್ ಕೂಡ ಮಾಡ್ಸಿದೀನಿ, ಬ್ರೈನ್ ಟೆಸ್ಟ್ ಮಾಡ್ಸಿದೀನಿ, ಮತ್ತೆ MRI ಸ್ಕ್ಯಾನು, ಸಿಟಿ ಸ್ಕ್ಯಾನು ಪ್ರತಿ ಒಂದು ಮಾಡ್ಸಿದೀನಿ. ಪ್ರತಿ ಒಂದು ರಿಪೋರ್ಟ್ ಕೂಡ ನಾರ್ಮಲ್ ಬರುತ್ತೆ. ಮತ್ತೆ ಲಾಸ್ಟ್ ಗೆ ಏನ್ ಮಾಡ್ಬಿಟ್ರೆ ಅಂದ್ರೆ, ನೀವು ಮಗು ಅವಳೇ ಬೇಕು ಅಂತ ಹಿಂಗೆಲ್ಲಾ ಮಾಡ್ತಾಳೆ, ನೀವು ಸೈಕ್ಯಾಟ್ರಿಕ್ ಹತ್ರ ಹೋಗಿ ಅಂತ ಕಳಿಸ್ಬಿಟ್ರು. ಲಾಸ್ಟ್ ಗೆ ನಾನು ನಿಮಾನ್ಸ್ಗೂ ಕೂಡ ಹೋಗಿ ತೋರ್ಸ್ಕೊಂಡ್ ಬಂದೆ ಅವಳನ್ನ. ಅಂದ್ರೆ ಮಗುನೇ ಬೇಕು ಆತರ ಅಲ್ಲ, ಮಗು ಆತರ ಬೇಕು ಅಂತ ಮಾಡಕ್ ಹೇಗ್ ಸಾಧ್ಯ? ಓ ಮ್ಯಾಮ್, ನಾವ್ ಅದೇ ಹೇಳೋದು. ಈಗ ಯಾವ್ದೇ ಒಬ್ಬ ವ್ಯಕ್ತಿ ಆಕ್ಟಿಂಗ್ ಮಾಡಿದ್ರು ಕೂಡ ಏನೋ ಒಂದ್ 5 ನಿಮಿಷ, 10 ನಿಮಿಷ, ಇಲ್ಲ ಒಂದು ½ an hour ಮ್ಯಾಕ್ಸಿಮಮ್ ಮಾಡ್ಬೋದು. 1 hour, 1.5 hour ಅಷ್ಟು ಗಟ್ಲೆ ಅವಳಿಗೆ ಕೈ ಕಾಲೆಲ್ಲ ಜರ್ಕಿಂಗ್ ಮೂವ್ಮೆಂಟ್ ಆಗ್ತಾ ಇತ್ತು. ಅಲ್ಲ, ವಿತೌಟ್ ರೀಸನ್. ಈಗ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಏನೋ ರೀಸನ್ ಇರ್ಬೇಕು. ಆ ಮಗುಗೆ ಏನಾದ್ರು ರೀಸನ್ ಇದ್ರೆ ನಿಮ್ಮ ಹತ್ರ ಹೇಳ್ಬೇಕಿತ್ತಲ್ವಾ? ಏನೋ ರೀಸನ್ ಇಲ್ಲದೆ ಆಕ್ಟಿಂಗ್ ಮಾಡಕ್ ಆಗಲ್ಲ ಅಲ್ವಾ? ಅದೇ ಡಾಕ್ಟರ್ಗಳು ಕೊಡೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ರು. ಫಸ್ಟ್ ಅವ್ರು ಏನ್ ಕಾಯಿಲೆ ಅಂತಾನು ಕಂಡಿಡಿದು ನಮ್ಗೆ ಹೇಳಲಿಲ್ಲ, ಏನು ಮಾಡ್ಲಿಲ್ಲ. ಲಾಸ್ಟ್ ಗೆ ಏನ್ ಮಾಡ್ಬಿಟ್ರು, ನಿಮ್ ಮಗ್ಳೇನೆ ಹತ್ರ ಬೇಕು ಅಂತ ಮಾಡ್ತಿದ್ದಾಳೆ. ಆಮೇಲೆ ಅವ್ರೇನ್ ಹೇಳಿ ಮ್ಯಾಮ್. ಆಮೇಲೆ ಗುರೂಜಿ ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಆದ್ರು? ಅಂದ್ರೆ ಹಿಂಗೆ ಒಂದು ನಮ್ಮ ಬ್ರದರ್ ಇದಾರೆ ಮೇಡಮ್, ಅವರು ಯೂಟ್ಯೂಬ್ ಇವೆಲ್ಲ ನೋಡ್ತಿರ್ತಾರೆ ಜಾಸ್ತಿ. ಸೊ ಅಲ್ಲಿ ಗುರುಜಿ ಅವ್ರನ್ನ ನೋಡಿದ್ದಾರೆ, ಅವ್ರ ಬಗ್ಗೆ ಅದು ವಿಡಿಯೋಸ್ ಎಲ್ಲ ನೋಡಿದ್ದಾರೆ ಅವ್ರು ಕೆಲವೊಂದು. ಅವಾಗ ನನಗೆ ಅವರು ಒಂದು ಸಜೆಸ್ಟ್ ಮಾಡಿದ್ರು, ಈ ತರ ಗುರುಜಿ ಅವ್ರು ಇದಾರೆ, ಒಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಅವ್ರೇನಾದ್ರು ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ರು. ಅವಾಗ ನಾನ್ ತಕ್ಷಣ ಒಂದ್ಸಲ ನೈಟ್ ಅಲ್ಲಿ ಕಾಲ್ ಮಾಡಿದೆ ನಾನು. ಅವಾಗ ಫೋನ್ ಕನೆಕ್ಟ್ ಆಗ್ಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾನು ಕಾಲ್ ಮಾಡಿದೆ ಅವ್ರಿಗೆ. ಅವಾಗ ಗುರುಜಿ ಅವರು ಫೋನ್ ರಿಸೀವ್ ಮಾಡಿ ತಕ್ಷಣ ನನ್ ಮಗಳದು ಫೋಟೋ ಎಲ್ಲ ಕಳಿಸ್ದೆ ಅವ್ರಿಗೆ. ಅವಾಗ ಕಳಿಸಿದಾಗ ಅವ್ರ ಫೋಟೋಸ್ ಎಲ್ಲ ನೋಡ್ಬಿಟ್ಟು, ಇಲ್ಲಮ್ಮ ಇದು ಹಾಸ್ಪಿಟಲ್ ಪ್ರಾಬ್ಲಮ್ ಅಲ್ಲ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಗೆಲ್ಲ ಧೈರ್ಯ ಹೇಳಿ ಸಮಾಧಾನ ಮಾಡಿ ಹೇಳಿದ್ರು. ಆಮೇಲೆ ಅದೇ ತರ ಒಂದು 2-3 ಡೇಸ್ ಒಳಗಡೆ ಅವಳು ಹುಷಾರಾಗೋ ತರ ಮಾಡಿದ್ರು ಮ್ಯಾಮ್.
ವಾ ಅಲ್ಲ ನಿಜವಾಗ್ಲು ನನಗೆ ನನ್ ಮಗಳು ಮತ್ತೆ ಹುಟ್ಟಿ ಬಂದಂಗ ಆಗಿದೆ ಮೇಡಮ್. ಈಗ ಮತ್ತೆ ಅವಳು ಜನ್ಮ ಎತ್ತಂಗ ಆಯ್ತು. ಯಾಕಂದ್ರೆ ಅಷ್ಟು ನರಳಿದಾಳೆ ಅವಳು. ನಮ್ ಪಾಲ್ಗೆ ನಿಜವಾಗ್ಲು ಗುರುಜಿ ದೇವ್ರ ತರ ನಮ್ಗೆ ಅವ್ರು ಸಿಕ್ಕಿದ್ದು. ಯಾಕಂದ್ರೆ ಅದು ಕೆಲವ್ರು ಹೇಳ್ತಾರೆ ಮೇಡಮ್, ಈ ಮಾಟ ಮಂತ್ರ ಎಲ್ಲ ಸುಳ್ಳು, ಭೂತ ಎಲ್ಲ ಇದೆಯಾ, ಈಗ ನಿಮ್ಗೆ ಬುದ್ಧಿ ಇಲ್ವಾ, ಒಳ್ಳೆ ಸೈಕಾಟ್ರಿಕ್ ಡಾಕ್ಟರ್ ತೋರಿಸಿ ಅಲ್ಲಿ ಇಲ್ಲಿ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಅದು ನಾವು ಅನುಭವಿಸಿರೋರ್ಗೆ ನಮ್ಗೆ ಅದು ನೋವು ಗೊತ್ತು ಏನು ಅಂತ. ಖಂಡಿತ. ಈಗ ಬಾಡಿನಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ರಿಪೋರ್ಟ್ ಅಲ್ಲಿ ಬರ್ಬೇಕಲ್ವಾ? ಹೌದು, ಮತ್ತೆ ತಾಯಿಗೆ ಮಕ್ಕಳಲ್ಲಿ ಏನೇ ಬದಲಾವಣೆ ಆದ್ರೂ ಗೊತ್ತಾಗ್ಬಿಡುತ್ತೆ. ಹೌದು ಹೌದು ಮ್ಯಾಮ್. ಈಗ ಬ್ಲಡ್ ರಿಪೋರ್ಟ್ ನಾರ್ಮಲ್ ಇದೆ, ಸ್ಕ್ಯಾನಿಂಗ್ ನಾರ್ಮಲ್ ಇದೆ, ಎಂಡೋಸ್ಕೋಪಿಯ ನಾರ್ಮಲ್ ಇದೆ, EEG ಸ್ಕ್ಯಾನ್ ಮಾಡ್ಸಿದೀವಿ, ಬ್ರೈನ್ ಚೆಕ್ ಬೆನ್ನಲ್ಲಿ ನೀರ್ ತೆಗೆದು ಟೆಸ್ಟ್ ಮಾಡ್ಸಿದೀನಿ. ಪ್ರತಿ ಒಂದು ರಿಪೋರ್ಟು ಇದೆ ಮೇಡಮ್ ನನ್ನ ಹತ್ರ. ಎಲ್ಲಾ ರಿಪೋರ್ಟು ನಾರ್ಮಲ್. ಅವಳು ದೈಹಿಕವಾಗಿ ಎಲ್ಲ ನಾರ್ಮಲ್ ಆಗಿದ್ದಾಳೆ, ಏನು ಬಾಡಿ ಒಳಗಡೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಯಾಕೆ ಹಿಂಗ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅದು ನೈಟ್ ಕರೆಕ್ಟ್ ಆಗಿ 9 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು ಮ್ಯಾಮ್. ಅವಳು ಒದ್ದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು. 9 ರಿಂದ 12 ಗಂಟೆ 12 ಕಾಲವರೆಗೂ ಹಂಗೆ ಒದ್ದಾಡವಳು. ಗುರೂಜಿ ಬಂದ ತಕ್ಷಣ ಅವರು ನಿಮ್ಮ ಹತ್ರ ಏನ್ ಹೇಳಿದ್ರು, ಏನಾಗಿತ್ತು ಅನ್ನೋದನ್ನ ಅವ್ರು ಕಂಡಿಡಿದು ಆಮೇಲೆ ಏನ್ ಮಾಡಿದ್ರು ಅವರು ಪರಿಹಾರ? ಅಂದ್ರೆ ನಾವು ಫಸ್ಟ್ ಮಗುದು ಫೋಟೋ ಕಳ್ಸಿದ್ವಿ ಮೇಡಮ್. ಅದನ್ನ ನೋಡಿದ್ರು ಗುರೂಜಿ ಅವರು. ನೋಡ್ಬಿಟ್ಟು ಹೇಳಿದ್ರು, ಇಲ್ಲಮ್ಮ ಇದು ಆತ್ಮದ ತೊಂದ್ರೆ ಇದೆ, ಏನೋ ಆತ್ಮ ತೊಂದ್ರೆ ಆಗ್ತಿದೆ ಅಂತ ಹೇಳಿದ್ರು. ಸರಿ ಗುರೂಜಿ, ಏನಿದೆಯೋ ನಮ್ಗೆ ಪರಿಹಾರ ಮಾಡ್ಕೊಡಿ, ನೀವೇ ನಮ್ ಮಗುನ ಬದುಕಿಸ್ಬೇಕು ಅಂತ ಹೇಳ್ಕೊಂಡ್ವಿ. ಆಮೇಲೆ ಅವರು ಮಗುನ ನೋಡ್ಲಿಕ್ಕೆ ಅಲ್ಲಿ ಹಾಸ್ಪಿಟಲ್ ಕೂಡ ಬಂದಿದ್ರು 1-2 ಸಲ. ಮಗುನ ನೋಡಿದ್ರು, ಮತ್ತೆ ಮನೆಗೂ ಕೂಡ ಬಂದಿದ್ರು ಅವರು. ಮನೆಗೂ ಬಂದು ಮನೆಯೆಲ್ಲ ನೋಡಿ ಮಗುನ ನೋಡಿ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಮ್ಯಾಮ್. ಈಗ ಮಗು ಈಗ ಆರಾಮಾಗಿ ಚೆನ್ನಾಗಿದ್ದಾಳೆ, ಏನು ತೊಂದ್ರೆ ಇಲ್ಲ. ಆಮೇಲೆ ನಾನು ಆ ಮನೆ ಇರೋ ಮನೆನ ಖಾಲಿ ಮಾಡ್ಬೇಕಂತ ಸುಮಾರು ಒಂದು 30-40 ಮನೆ ನೋಡಿದೀನಿ. ನಮ್ಗೆ ಒಂದು ಮನೆನೂ ಸೆಟ್ ಆಗ್ತಿರ್ಲಿಲ್ಲ. ಈಗ ನಾನು ಖಾಲಿ ಮಾಡ್ಬೇಕಂತ ಓನರ್ ಹತ್ರ ಮಾತಾಡಿ ದುಡ್ಡು ಕೇಳ್ತಿದ್ದೆ. ಆಮೇಲೆ ನನಗೆ ಮನ್ಸ್ ಚೇಂಜ್ ಆಗ್ತಿತ್ತು, ಅಯ್ಯೋ ಬಿಡು, ಇನ್ನ 1 ವರ್ಷ 2 ವರ್ಷ ತಾನೆ ಹಿಂಗೆ ಇದ್ಬಿಡೋಣ. ಆಮೇಲೆ ಅವರು ಮನೆಗ್ ಇದ್ರು ಮೇಡಮ್ ಗುರುಜಿ ಅವರು. ಮನೆಗ್ ಬಂದು ಹಾಸ್ಪಿಟಲ್ ಬಂದು ಮಗುನ ಮಾತಾಡ್ಸಿ ಎಲ್ಲ ಮನೆ ಎಲ್ಲ ನೋಡಿ ಎಲ್ಲ ನೋಡಿದ್ರು. ಆಮೇಲೆ ನನಗೆ ನಮ್ಮ ಮನೆಯವ್ರಿಗೆ ಮನೆಗೆ ಮಗುಗೆ ಏನ್ ಪ್ರಾಬ್ಲಮ್ ಇದೆಯೋ ಅವೆಲ್ಲ ಪರಿಹಾರ ಮಾಡ್ಕೊಟ್ಟಿದ್ದಾರೆ. ಈಗ ನಾನು ಒಂದು ಬೇರೆ ಮನೆ ನೋಡಿ, ಈಗ ಮನೆ ಒಂದು ಬೇರೆ ಕಡೆ ನೋಡಿ ಸೆಟ್ ಆಗಿದೆ. ಈಗ ಮನೆನ ಖಾಲಿ ಮಾಡ್ಬೇಕು ಇರೋ ಮನೆ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದೀವಿ. ಗುರುಜಿ ಅವ್ರು ಸಿಕ್ಕಿದ್ದು ನಿಜವಾಗ್ಲೂ ನನಗೆ ದೇವ್ರು ಸಿಕ್ಕಂಗ ಆಯ್ತು ಮೇಡಮ್. ಇಲ್ಲ ಅಂದ್ರೆ ಖಂಡಿತ ನನ್ ಮಗಳನ್ನ ಕಳ್ಕೊಂಡ್ಬಿಡ್ತಿದ್ದೆ ನಾನು. ಯಾಕಂದ್ರೆ ಯಾರು ಏನೇ ಹೇಳಿ ಆ ನೋವು ನಾವ್ ಏನ್ ಅನ್ಭವ್ಸಿದೀವೋ ಅದ್ ನಮ್ಗೆ ಗೊತ್ತಿರೋದು. ಖಂಡಿತ ನಿಮ್ ನೋವು ನಿಮ್ ವಾಯ್ಸಲ್ಲೇ ಗೊತ್ತಾಗ್ಬಿಡ್ತಿದೆ ನೀವು ಎಷ್ಟು ಸಫರ್ ಪಟ್ಟಿದ್ದೀರಾ ಅಂತ. ಅವಳು ಬದುಕಿದ್ರೇನೆ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಮ್ಯಾಮ್ ನಮ್ಗೆ. ಯಾವ ಹಾಸ್ಪಿಟಲ್ ಹೋದ್ರುನು ಏನು ಕಾಯಿಲೆ ಇಲ್ಲಮ್ಮ, ಎಲ್ಲಾ ಆರಾಮಾಗಿದ್ದಾಳೆ, ಅವಳಿಗೇನೋ ಮಾನಸಿಕವಾಗಿ ತೊಂದ್ರೆ ಆಗ್ತಿದೆ, ಸೈಕಾಟ್ರಿಕ್ ತೋರಿಸಿ ಅಂತ ಹೇಳೋರು. ಎಲ್ಲಾ ಹೋದ್ ಕಡೆ ಎಲ್ಲಾ ಮಾತ್ರೆ ಕೊಡೋರು ಮ್ಯಾಮ್. 3 months 2 months ಹತ್ರ ಮಾತ್ರೆ ಕೊಡೋರು. ಆ ಟ್ಯಾಬ್ಲೆಟ್ ಕೊಟ್ಟೆ ಸಾಕು ಅವಳಿಗೆ ನಿದ್ದೆ ಬರೋದು, ನಿದ್ದೆ ಬಂದ್ ಮಲ್ಕೊಳ್ಳೋಳು. ಮತ್ತೆ ಯಥಾ ಪ್ರಕಾರ ಡೈಲಿ ಅದೇ ಸಫರ್ ಪಡ್ತಾ ಇದ್ವಿ ನಾವು. ಹಿಂಗಾಗಿ ಕೊನೆಗೆ ನಿಜವಾಗ್ಲೂ ಮೇಡಮ್ ನಾನು ನಮ್ಮ ಯಜಮಾನ್ರು ನನ್ ಮಗಳು ಇಷ್ಟೆಲ್ಲ ಸಫರ್ ಆಗ್ತಿದೆ, ನಾವ್ ಏನ್ ಬದುಕಕ್ಕೆ ಆಗಲ್ವಾ, ನಾವೇ ಏನಾರ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿದ್ ನಮ್ಗೆ. ಅಷ್ಟು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಆಮೇಲೆ ದೇವ್ರ ಸಿಕ್ಕಂಗೆ ಗುರುಜಿ ನಮಗ್ ಸಿಕ್ಕಿ ನಮ್ಗಿರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ. ನಾನ್ ನಿಜವಾಗ್ಲೂ ಮ್ಯಾಮ್ ನಾವು ಇರೋವರೆಗೂ ನಾನು ನಮ್ಮ ಮನೆಯವರು ನನ್ ಮಗಳು 7 ಜನ್ಮಕ್ಕೂ ಅವ್ರಿಗೆ ಋಣಿಯಾಗಿರ್ತೀವಿ ಮ್ಯಾಮ್ ನಾವು ಸಾಯೋವರ್ಗುನು. ಹೋಗ್ಲಿ ಬಿಡಿ, ಇವಾಗ ತುಂಬಾ ಥ್ಯಾಂಕ್ಸ್ ಹೇಳಿಕ್ಕೆ ಇದ್ ಮಾಡ್ತೀನಿ ಗುರುಜಿ ಅವ್ರಿಗೆ. ನಾವ್ ಅವ್ರಿಗೆ ಒಂದ್ ಸಣ್ಣ ಪದ ಅಷ್ಟೇ, ನಾವು ಎಷ್ಟು ಅವ್ರಿಗೆ ಋಣಿಯಾಗಿದ್ರು ನಾವ್ ಸಾಲಲ್ಲ. ಯಾಕಂದ್ರೆ ನನ್ ಮಗಳನ್ನೇ ಬದುಕಿಸಿ ಕೊಟ್ಟಿದ್ದಾರೆ ಅವರು. ನಾವ್ ಎಷ್ಟೇ ಋಣಿಯಾಗಿದ್ರು ಅದು ಸಾಲಲ್ಲ ಮ್ಯಾಮ್ ನಾವು. ಇವಾಗ ಹೆಂಗಿದ್ದೀರಾ, ನೀವೆಲ್ಲ ಆರಾಮಾಗಿದ್ದೀರಾ? ಮ್ಯಾಮ್ ಈಗೆಲ್ಲ ಆರಾಮಾಗಿ ಚೆನ್ನಾಗಿದ್ದೀವಿ. ನನ್ ಮಗಳು ಕೂಡ ಆರಾಮಾಗಿ ಚೆನ್ನಾಗಿದ್ದಾಳೆ. ಈಗ ಸ್ಕೂಲ್ ರಜೆ ಇರೋದ್ರಿಂದ ಸ್ಕೂಲಿಗೆಲ್ಲ ಹೋಗಿಲ್ಲ, ನಾರ್ಮಲ್ ಟ್ಯೂಷನ್ಗೆಲ್ಲ ಹೋಗ್ತಾಳೆ. ಬಂದು ಓದ್ಕೊಂಡ್ ಬರ್ಕೊಂಡು ಆರಾಮಾಗಿ ಇದ್ದಾಳೆ ಮ್ಯಾಮ್ ಈಗ. ಓಕೆ, ಖುಷಿ ಆಯ್ತು ನೀವು ಇವಾಗ ಆರಾಮಾಗಿದ್ದೀರಾ ಅಂತ ಕೇಳಿ. ಸರಿ ಮೇಡಮ್, ಆಯ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಇದು ಒಬ್ಬ ನೊಂದ ಸಂತ್ರಸ್ತೆಯ ಮಾತಾಗಿತ್ತು. ಅವ್ರ ಮಗಳು ಯಾವ ರೀತಿ ಈಗ ಪವಾಡದಂತೆ
ಈಗ ನಾರ್ಮಲ್ ಆಗಿ ಎಲ್ಲ ಮಕ್ಕಳ ಥರ ಜೀವನವನ್ನು ನಡೆಸ್ತಾ ಇದ್ದಾರೆ ಆ ಫ್ಯಾಮಿಲಿ ಗುರೂಜಿ ಕೃಪೆಯಿಂದ ಅಂತ. ಆದರೆ ನಿಜಕ್ಕೂ ಅವ್ರಿಗೆ ಏನಾಗಿತ್ತು ಅನ್ನೋದನ್ನು ಗುರೂಜಿಯಿಂದ ತಿಳ್ಕೊಳ್ಳೋಣ. ಗುರೂಜಿ, ಈ ಆ ಮಹಿಳೆ ಹೇಳಿದ ಹಾಗೆ ಅವರೀಗ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಆದರೆ ಅವರ ಒಂದು ಕುಟುಂಬಕ್ಕೆ ಆಗಿತ್ತಾದರೂ ಏನು ಅನ್ನುವಂತಹ ಒಂದು ಸವಾಲು ಈಗ ನನ್ನಲ್ಲೂ ಇದೆ, ವೀಕ್ಷಕರಲ್ಲೂ ಇದೆ. ನೋಡಿ, ಆತ್ಮ ಅನ್ನೋದು ಇಲ್ಲ ಅಂತ ಕೆಲವು ಜನ ವಾದ ಮಾಡ್ತಾರೆ, ಅದು ಹಂಗೆ ಇದ್ಕೊಳ್ಳಿ ಪರವಾಗಿಲ್ಲ. ಆದರೆ ಈ ಹುಡುಗಿ 13 ವರ್ಷದ ಹುಡುಗಿ ಹಾಸ್ಪಿಟ್ಲು, ದೇವಸ್ಥಾನ, ಮನೆ, ಸ್ವಾಮೀಜಿಗಳು ಸುತ್ತಿ ಸಾಕಾಗ್ಬಿಟ್ಟಿದ್ದಾರೆ. ಮನೋರೋಗ ತಜ್ಞರ ಹತ್ರ ಕರ್ಕೊಂಡೋಗಿದ್ದಾರೆ, ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ಕೂಗಾಡ್ತಿದ್ದವಳು ಒಂಥರ ಸೈಲೆಂಟಾಗಿ ಮನ್ಕೊಂಡ್ಬಿಡ್ತಾಳೆ. ಅವಳು ಬಾಡಿನೇ ವೀಕ್ ಆಗ್ತಾಯಿದೆ, ಬಿದ್ದು ಒದ್ದಾಡ್ತಾಳೆ. ಹೊಟ್ಟೆ ನೋವು, ಬ್ಲಡ್ ಬಾಯಿಂದ ರಕ್ತ ಬರ್ತಿದೆ. ಇದು ಯಾವ ಥರ ಕಾಯಿಲೆ? MRI ಸ್ಕ್ಯಾನು ಎಲ್ಲ ಥರ ಸ್ಕ್ಯಾನ್ ಮಾಡಿಬಿಟ್ರು, ಏನೂ ಇಲ್ಲ. ಕೊನೆಗೆ ಮನೋರೋಗ ತಜ್ಞರ ಹತ್ರ ಕರ್ಕೊಂಡೋದ್ರು. ಅವರೆಲ್ಲ ಚೆಕ್ ಮಾಡಿದ್ರು, ಮಟ್ಟಿದ್ರು. ನಿಮ್ಮ ಹುಡುಗಿ ನಾಟಕ ಮಾಡ್ತಾವಳೆ ಅಂತ. 13 ವರ್ಷ ಹುಡುಗಿ ಹೆಂಗೆ ನಾಟಕ ಮಾಡ್ತಿದ್ದೆ ಮೇಡಮ್? ಅದು ನಿಜ. ಆಮೇಲೆ ಅವಳಿಗೆ ಕಾರಣನೇ ಇಲ್ವಂತಲ್ಲ ನಾಟಕ ಮಾಡೋಕ್ಕೆ. ಏನು ಕಾರಣ ಇಲ್ಲ. ತಂದೆ ತಾಯಿ ಕಷ್ಟಪಡ್ತಾರೆ, ಅವ್ರಿಗೇನು ಬೇಕೆಲ್ಲ ಕೊಡಿಸ್ತಾರೆ, ಮಾಡ್ತಾರೆ. ಅವ್ರಿಗೆ ನಾಟಕ ಮಾಡೋಂಥದ್ದು ಏನಿದೆ? ಹೌದು. ನಿಮ್ಮ ಹುಡುಗಿ ನಾಟಕ ಮಾಡ್ತಾವಳೆ ಅಂತ ಅವರು ಮನೋರೋಗ ತಜ್ಞರು ಹೇಳ್ಬಿಟ್ರು. ಒಂದಷ್ಟು ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟ್ನ ಅವರು ಒಂದು 15 ದಿವಸ 20 ದಿವಸ ತಗೊಂಡು ಏನು ಕಂಟ್ರೋಲ್ ಬರಲಿಲ್ಲ, ಅವ್ರು ಬಿಸಾಕಿದ್ರು. ಕೊನೆಗೆ ಇವರು ಆ ಹುಡುಗಿಯಿಂದ ನಾವು ಸತ್ತೋಗ್ಬೇಕು ಅನ್ನೋ ಮಟ್ಟಕ್ಕೆ ಕೊಟ್ಟೋಗಿದ್ರು ತಂದೆ ತಾಯಿ ಇಬ್ಬರು, ಒಬ್ಬಳೇ ಮಗಳು. ಕೊನೆಗೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಎಲ್ಲಿದ್ದೀರಾ ಅಂದರೆ ಹಾಸ್ಪಿಟ್ಲಲ್ಲಿದ್ದೀವಿ, ಉಸಿರಾಡೋಕ್ಕಾಗ್ತಾಯಿಲ್ಲ, ಅವಳಿಗೆ ಎದೆ ಹಿಡ್ಕೊಂಬಿಟ್ಟಿದೆ ಅಂತ ಆಟೋದಲ್ಲಿ ಕುಂಡ್ರಿಸ್ಕೊಂಡು ಹೇಳಿದ್ರು. ಸರಿ, ನೀವು ಒಂದು ಕೆಲಸ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಆಕ್ಸಿಜನ್ ಕೊಡಿಸ್ತೀನಿ, ನಾನು ಬರ್ತೀನಿ ಅಂತಂದೆ. ಹಾಸ್ಪಿಟ್ಲಿಗೆ ನಾನು ಓಡೋದೆ. ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡೋಕ್ಕೆ ಅಂತ ಹೋಗಿ ಕೂತ್ಕೊಂಡು, ನಾನು ಮಾಮೂಲಿ ಡ್ರೆಸ್ಸಲ್ಲಿ ಇರ್ತೀನಿ. ಡಾಕ್ಟ್ರುಗಳು ಬರ್ತಾಯಿದ್ರು, ಹೋಯ್ತಾಯಿದ್ರು. ಆಕ್ಸಿಜನ್ ಕೊಟ್ಟಿದ್ದರು, ನೋಡಿದೆ. ಆಮೇಲೆ ಫೋಟೋಸ್ ತೊಗೊಂಬಂದೆ. ನನ್ನದೇ ಒಂದು ಶೈಲಿ ಒಳಗಡೆ ನಾನು ಏನು ಮಾಡಬೇಕು ಪ್ರಯೋಗ ಸ್ಟಾರ್ಟ್ ಮಾಡಿದ್ರೆ ಒಂದೊಂದೇ ಆ ಹುಡುಗಿ ಒಳಗಡೆ ಇರ್ತಕ್ಕಂಥ ಕೆಟ್ಟ ಆತ್ಮಗಳು ಬಾಡಿ ಒಳಗಡೆ ಬಾಡಿ ಹೊರಗಡೆ ಅದನ್ನು ಲಾಕ್ ಮಾಡ್ತಾ ಬಂದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಬಂದ್ಬಿಟ್ಲು ಹುಡುಗಿ. ತಿರ್ಗಿ ಒನ್ ಡೇ ಬಿಟ್ಟು ಮತ್ತೆ ಸೇಮ್ ರಿಯಾಕ್ಷನ್ನು ಮನೆ ಒಳಗಡೆ ಸ್ಟಾರ್ಟ್ ಆಯಿತು ಡಿಸ್ಚಾರ್ಜ್ ಆದಮೇಲೆ. ಕೊನೆಗೆ ಮನೇಲಿ ಏನೋ ತೊಂದರೆ ಆಗ್ತಾಯಿದೆ ಅಂತ ಮನೇಲಿ ಚೆಕ್ ಮಾಡಬೇಕಾಯ್ತು. ಕೊನೆಗೆ ಗಂಡ ಹೆಂಡ್ತಿ ಪ್ರಾಬ್ಲಮ್ ಇತ್ತು. ಅವ್ರನ್ನ ರೆಡಿ ಮಾಡಿ ಏನು ಮಾಡಿದ್ರು ಎಲ್ಲ ರೆಡಿ ಮಾಡಿದ್ದೀನಿ, ಎಲ್ಲರದು ಚೆಕ್ ಮಾಡಿದ್ದೀನಿ. ಟೋಟಲ್ ಮನೆಯೇ ಆವರಿಸ್ಕೊಂಡಿದೆ. ಇವರು ಒಂದು 50 ಮನೆ ನೋಡಿದ್ದಾರೆ. 50 ಮನೆಯೂ ಮನೆ ಹೋದ ತಕ್ಷಣ ರಾತ್ರಿ ಓಕೆ ಅಂತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಹೆಂಗೋ ಯಾವುದೋ ಒಂದು ರೀತಿ ಕಾರಣ ಆಗಿ ಕಟ್ಟಾಗ್ತಿದೆ. ಆ ಮನೆ ಬಿಟ್ಟು ಹೋಗೋದಕ್ಕೆ ಬಿಡ್ತಾ ಇಲ್ಲ ಮನೇಲಿದ್ದಂಥ ಕೆಟ್ಟ ಆತ್ಮಗಳು. ಮನೆ ಒಳಗಡೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅವರು. ಅವ್ರ ಮನೆಗೆ ಚೆಕ್ ಮಾಡೋಕ್ಕೆ ಅಂತ ಹೋದೆ ನಾನು. ಚೆಕ್ ಮಾಡಿಬಿಟ್ಟು ಏನು ಹೆದರ್ಕೊಬೇಡಮ್ಮ ಚೆನ್ನಾಗಾಗ್ತದೆ ಅಂತ ಹೇಳ್ಬಿಟ್ಟು ಅವ್ರ ಮನೆಯಿಂದ ಹೊರಗಡೆ ಬಂದು ನಾನು ಕಾರಲ್ಲಿ ಕೂತ್ಕೊಂಡೆ. ಅವ್ರ ತಾಯಿ ನಾನು ಬಿಡೋದಕ್ಕೆ ಕಾರ್ ತನಕ ಬಂದರು. ಮನೆಗೆ ಬರೋಷ್ಟ್ರೊಳಗಡೆ ಮೇಡಮ್, ಇಲ್ಲಿಂದ 15 ನಿಮಿಷ ಅಷ್ಟೇ, 20 ನಿಮಿಷ ಮನೆಗೆ ಬರೋಷ್ಟ್ರೊಳಗಡೆ ನನಗೆ ಚಳಿ, ಜ್ವರ, ಈ ಕೈ ಶೇಕ್ ಆಗ್ತಾಯಿದೆ ನನಗೆ. ಕೊನೆಗೆ ನಮ್ಮ ಮನೆಗೆ ಯಾರೋ ಪೇಂಟ್ ಮಾಡೋನು ಬಂದಿದ್ದವನು ಏನು ಮಾಡ್ದೆ, ನನ್ನ ಕೈ ಹಿಡ್ಕೊಂಬಂದು ಬೆಡ್ ಮೇಲೆ ಮನಗಿಸ್ತಾ. ನನಗೆ ಶಾಕ್ ಆಗ್ಬಿಡ್ತು, ಏನಾಗ್ಬಿಡ್ತಪ್ಪ ಮನೆಗೆ ಕಾಲಿಕ್ಕಿದ ತಕ್ಷಣ. ಅಲ್ಲಿ ಚೆನ್ನಾಗಿದ್ದವ್ರು ಇಲ್ಲಿ ಅಂದರೆ ನಾನು ಆ ಕೇಸ್ನ ಅಟೆಂಡ್ ಮಾಡಬಾರ್ದು ಅಂತ ಅಲ್ಲಿದ್ದಂಥ ಒಂದು ಕೆಟ್ಟ ಆತ್ಮ ನನ್ನ ಫಾಲೋ ಮಾಡಿದೆ. ಕೊನೆಗೆ ಟ್ಯಾಬ್ಲೆಟ್ ತರಿಸ್ಕೊಂಡು ರಾತ್ರಿ 10:30 ಇಂಜೆಕ್ಷನ್ ತೊಗೊಂಡು ನೈಟ್ ಚೆಕ್ ಮಾಡಿದ್ರೆ ಅಲ್ಲಿಂದ ನನ್ನ ಜೊತೆಯಲ್ಲಿ ಒಂದು ಕೆಟ್ಟ ಆತ್ಮ ನನ್ನ ಫಾಲೋ ಮಾಡಿದೆ. ಅದು ತೊಂದರೆ. ನಾನು ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟು, ಇನ್ನೊಂದು ಮತ್ತೊಂದು ನನಗೆ ಮಾಡೋಕ್ಕಾಗಿಲ್ಲ. ದೇವ್ರ ದಯಿಂದ ನಾನು ಮನೆಗೆ ಬಂದುಬಿಟ್ಟೆ. ಬಟ್ ಕೊನೆಗೆ ಅದನ್ನು ಲಾಕ್ ಮಾಡಿಬಿಟ್ಟೆ ನೈಟೇ. ಮಾರನೇ ಅಂತ ನಾನು ನಿಮ್ಮ ಮನೆ ತಾವಿನ ಬರೋಲ್ಲ ಅಂತ ಹೇಳ್ಬಿಟ್ಟೆ. ಕೊನೆಗೆ ಮನೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಏನು ಮಾಡಬೇಕು ಪ್ಲ್ಯಾನು ಇದಕ್ಕೆ? ಮನೇಲಿ ತೆಗ್ದಿದ್ದೀನಿ, ಎಲ್ಲರಿಗೂ ತೆಗ್ದಿದ್ದೀನಿ. ಕೊನೆಗೆ ಪ್ಲ್ಯಾನ್ ಮಾಡಿ ಅವ್ರನ್ನ ಧರ್ಮಸ್ಥಳಕ್ಕೆ ಪ್ಯಾಕೇಜ್ ಮಾಡಿದೆ. ಆ ಮನೆಯವ್ರನ್ನ ಧರ್ಮಸ್ಥಳಕ್ಕೆ ಕಳಿಸ್ಕೊಟ್ಟೆ. ಅವ್ರು ಧರ್ಮಸ್ಥಳಕ್ಕೆ ಹೋಗ್ಬೇಕು ಸಕಲೇಶ್ಪುರದಲ್ಲಿ ಊಟಕ್ಕೆ ನಿಲ್ಲಿಸಿದ್ದಾರೆ. ಆ ಹುಡುಗಿಗೆ ಬಲಗಡೆ ಕಿವಿ ಒಳಗಡೆ ನನಗೆ ಎದುರ್ಕೊಂಡು ಹೋಯ್ತಾ ಇದ್ದೀರಾ ನೀವು ಅಂತ ಯಾರೋ ಮಾತಾಡ್ತಾವ್ರಂತೆ. ಮಮ್ಮಿ ಹಿಂಗೆ ಹೇಳ್ತಾವ್ರೆ ಅಂತ.
ದೇವಸ್ಥಾನಕ್ಕೆ ಹೋಗಿ ಬತ್ತಿ ಬಂತೇಳಿ ಹೆದರ್ಕೊಂಡು ಇತ್ತಲ್ಲ ಅಂತ ಹೇಳು ಅಂತ ಅಂದ್ಬಿಟ್ಟು ಅವರು ಅದೇ ರೀತಿ ಹೇಳೋರೆ. ಆ ಹುಡುಗಿ ಹಂಗೆ ಹೇಳಿದ್ದಾಳೆ. ಇವ್ರು ದೇವಸ್ಥಾನಕ್ಕೆ ಹೋದರು, ನೀವು ಪೂರ್ತಿ ರೆಡಿ ಮಾಡೋವ್ರಿಗೂ ನಾವು ಬರಲ್ಲ ಅಲ್ಲೋಗ್ಬಿಟ್ಟು ಅಂದ್ರೆ 3 ದಿನ ರೂಮ್ ಮಾಡಿಬಿಟ್ರಲ್ಲಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೇ ರೌಂಡ್ ಆಗ್ತಾವ್ರೆ. ಕೊನೆಗೆ ನಾನು ಇಲ್ಲಿ ಅವಾಗ ಆತ್ಮಗಳು ಎಲ್ಲೋದ್ರೂ ಮನೆಗೆ ಬಂದೇ ಬರ್ತಾರಂತ ಮನೆ ಒಳಗಡೆ ಟಿಕಾನ ಹೊಡಿತು. ಆ ಮನೆಗೆ ನಾನು ಎಂಟ್ರಿ ಕೊಟ್ಟೆ. ಇದ್ದಂಥ ಕೆಟ್ಟ ಆತ್ಮಗಳನ್ನ ಹಿಡಿಯೋದಕ್ಕೆ ನನಗೆ ಈಸಿ ಆಯಿತು. ಮನೇಲಿದ್ದೆಲ್ಲ ಒಂದು ಕಡೆಯಿಂದ ತೆಗೆದು ಬಿಸಾಕಿದೆ. ಮನೆ ಒಳಗಡೆ ಏನಿಲ್ಲ. ಈಗ ಹುಡುಗಿ ಅಲ್ಲಿಂದ ವಾಪಸ್ ಬಂದರು, ಸೂಪರ್ ಆಗಿಬಿಟ್ಟಿದ್ದಾಳೆ ಮನೇಲಿ. ಈಗ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ಆಮೇಲೆ ಆದರೆ ಆ ಹುಡುಗಿಗೊಂದು ಏನಿದೆ, ಆ ಮನೇಲಿ ನನಗೆ ಇಷ್ಟು ನೋವು ಅನುಭವಿಸಿದ್ದೀನಿ. ಬಿದ್ದು ಒದ್ದಾಡ್ತಾಯಿದ್ಲು. ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ನಿದ್ದೆ ಬರ್ತಾಯಿಲ್ಲ. ನನಗೆ ತಿರ್ಗಿ ಆ ಮನೆಗೆ ನಾನು ಬರಲ್ಲ ನಾನು ಅಂತ ಹತ್ಕೊಂಡು ಕೂತ್ಕೋತಾಳೆ. ಅದಕ್ಕೆ ಬೇಡ, ಆ ಹುಡುಗಿ ಮೈಂಡಲ್ಲಿ ಏನಿದೆ ಅದೇ ಥರ ಆಗಲಿ ಅಂದ್ಬಿಟ್ಟು ಬೇರೆ ಮನೆ ನೋಡಿ ಅಂತ ಹೇಳಿ ಅವ್ರಿಗೆ ಬೇರೆ ಮನೆ ಸೆಲೆಕ್ಷನ್ ಮಾಡ್ಕೊಂಡೀಗ ಆ ಬೇರೆ ಮನೆಗೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರೆ. ಯಾಕಂದ್ರೆ ಆ ಹುಡುಗಿ ಬದುಕಿದ್ದೇ ಹೆಚ್ಚು. ಹೌದು. ಪೂಜೆ ಪುನಸ್ಕಾರಗಳಾಯಿತು. ನಿಮಾನ್ಸ್ ಹಾಸ್ಪಿಟ್ಲು 1 ವಾರ ಆಯಿತು. ಸೈಕೆಟ್ರಿಕ್ ಡಾಕ್ಟ್ರ್ ಆದರು, ಮನೋರೋಗ ತಜ್ಞರು. ಅವರು ನೋಡಿದ್ರು, ಮಾಡಿದ್ರು, ಟ್ಯಾಬ್ಲೆಟ್ ಕೊಟ್ಟರು, ಮಾಡಿದ್ರು. ಆ ಹುಡುಗಿನ ಕುಂಡಿಸ್ಕೊಂಡು ಕ್ರಾಸ್ ಕ್ವಶನ್ಗಳು ಮಾಡಿದ್ರು. ಕೊನೆಗೆ ಅವ್ರ ತಾಯಿಗೆ ಒಂದೇ ಮಾತು ಹೇಳಿದ್ರು, ಈ ಹುಡುಗಿ ನಾಟಕ ಮಾಡ್ತಾವಳೆ ಅಂತ. ಆ ಹುಡುಗಿ ಹೇಳ್ತದೆ, ನಾಟಕ ನೀವು ಮಾಡ್ತಾಯಿದ್ದೀರಾ, ನಾನು ಯಾಕೆ ಮಾಡಲಿ ನಾಟಕ ಅಂತ ಸೈಕೆಟ್ರಿಕ್ ಡಾಕ್ಟ್ರಿಗೆ ಬೈದು. ಅಲ್ಲ, ಏನೋ ಅರಿದೇ ಇರೋ ಹುಡುಗಿಗೆ ಏನು 13 ವರ್ಷ ಹುಡುಗಿ ನಾಟಕ ಏನಕ್ಕೆ ಮೇಡಮ್ ಮಾಡ್ತಾನೆ? ಈಗ ನನಗೆ 2000 ಫೋನ್ ಬೇಕೋ ಇನ್ನೊಂದು ಬೇಕೋ ಅಂದರೆ ಡೈರೆಕ್ಟಾಗಿ 2 ದಿನ ನಾಟಕ ಮಾಡ್ಬೋದು. ಹೌದು. ಎಷ್ಟು ದಿನ ಅಂತ ನಾಟಕ ಮಾಡ್ತಾನೆ? 2002ನಿಂದ ನಾಟಕ ಮಾಡ್ಕೊಂಡು ಏನಾಗ್ತದೆ ಆ ಹುಡುಗಿಗೆ ಕತೆ ಹೇಳಿ? ಹಾಂ, ಈಗ ನನಗೇನಾಗಿದೆ, ಅವರು 1 ಕೋಟಿ ಕೊಟ್ಟಷ್ಟು ಸಮಾಧಾನ, 1 ಕೋಟಿ ಕೊಟ್ಟಷ್ಟು ಸಮಾಧಾನ. ಅವರಂತೂ ಎದ್ರು ಬಿದ್ದರು ಒಂದು ಫೋನ್ ಹಾಕ್ತಾರೆ, ಗುರುಜಿ ಹಿಂಗೆ ಮಾಡ್ತಾಯಿದ್ದಿ. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ, ನಿಮ್ಮನ್ನು ನಾನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದರೆ ನನ್ನ ಮಗಳು ಉಳಿತಾ ಇಲ್ಲ, ನನ್ನ ಮಗಳು ಹೆಚ್ಚು ಕಮ್ಮಿ ಆಗಿದ್ರೆ ನಾವೇ ಗಂಡ ಹೆಂಡತಿ ಇಬ್ಬರು ಬದುಕ್ತಾ ಇರಲಿಲ್ಲ. ನಿಜ ನಿಜ. ಒಂದು ಫ್ಯಾಮಿಲಿನ ಉಳಿಸಿದಷ್ಟು ಖುಷಿ, 1 ಕೋಟಿ ಕೊಟ್ಟಷ್ಟು ಸಮಾಧಾನ ನನಗೆ ಈ ವಿದ್ಯೆ ಕಲ್ತಿದ್ದಕ್ಕೆ, ಈ ಫ್ಯಾಮಿಲಿನ ರೆಡಿ ಮಾಡಿಕೊಟ್ಟೆ. ಈ ಕೆಟ್ಟ ಆತ್ಮಗಳಿಂದ ಜನ ಆತ್ಮ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಬಟ್ ಈ ಮಗು ಎಷ್ಟು ಅನುಭವಿಸಿದೆ ಅಂದರೆ ಅವ್ರ ತಾಯಿ ಅಳ್ತಾರೆ ಕೊನೆಯಲ್ಲಿ ಮಾತಾಡಬೇಕಾದ್ರೆ. ಅದನ್ನು ನಿಜವಾದಂಥ ಮನಸ್ಸಿರೋರು ಈ ವಿಡಿಯೋನ ಪೂರ್ತಿ ನೋಡಬೇಕು. ಪಾಪ ಅವ್ರ ಅಮ್ಮಂಗೆ ಎಷ್ಟು ಹಿಂಸೆ ಆಗಿರಲ್ಲ, ಅರ್ಥ ಆಗುತ್ತೆ. ನಾವು ಇಲ್ದಾರನ್ನ ಐತೆ ಅಂತ ತಲೆ ಚಚ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ಅವ್ರು ಏನು ಕಷ್ಟಪಡ್ತಾರೆ ಅವ್ರ ಬಾಯಲ್ಲಿ ಮಾತಾಡಿದ್ನ ಕೇಳಿಸ್ಕೊಳ್ಳಿ. ಈ ಆತ್ಮಗಳು ಏನು ಮಾಡ್ತವೆ ಅಂದರೆ, ಸುಮ್ಮನೆ ಆತ್ಮಗಳು ಇಲ್ಲ ಸುಳ್ಳು ಅನ್ನೋದು 2 ನಿಮಿಷದ ಕೆಲಸ. 2022ಇಂದ ಇಲ್ಲಿವರೆಗೂ ಆ ಹುಡುಗಿ ಕಷ್ಟ ಅನುಭವಿಸ್ತಾ ಇದ್ದಾಳೆ. ಎಲ್ಲ ಕಡೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಅದನ್ನು ಯೋಚನೆ ಮಾಡಿ. ಒಬ್ಬೊಬ್ಬರ ಹತ್ರ ಫೀಸ್ಗಳು ಎಷ್ಟು ತಗೋತಾರೆ. ಈಗ ಒಂದು ಮನೇಲಿ ಗುರುಜಿ, ಆ ಹುಡುಗಿ ಮನೇಲಿರುತ್ತೆ. ಮನೇಲಿರುವಾಗ ನೆಗೆಟಿವ್ ಎನರ್ಜಿಗಳು ಯಾವಾಗ ಹೆಂಗೆ ಬಂದು ಅಟ್ಯಾಕ್ ಮಾಡ್ತವೆ ಅಂತ, ಈಗ ರಸ್ತೆಯಲ್ಲಿ ಹೋಗ್ತಾ ಕೂದಲು ಬಿಟ್ಕೊಂಡು ಹೋಗಬೇಡ ಅಂತ ದೊಡ್ಡವ್ರು ಹೇಳೋದನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಅಂಥ ಟೈಮಲ್ಲಿ ದೆವ್ವ ಅಟ್ಯಾಕ್ ಆಗುತ್ತೆ ಅಂತ. ಮನೇಲಿರೋ ಹುಡುಗಿಗೆ ಹುಡುಗಿ ಮೇಲೆ ನೆಗೆಟಿವ್ ಎನರ್ಜಿಗಳು ಯಾವ ರೀತಿ ಹಾನಿ ಆಗ್ತವೆ ಅಂತ ಕೇಳಿಸ್ಕೊಡಿ. ನಮ್ಮದು ಒಂದು ಪ್ರಪಂಚ, ಮನುಷ್ಯರದು ಒಂದು ಪ್ರಪಂಚ. ನಾನು ನೋಡ್ತೀನಿ, ನೀವು ನೋಡ್ತೀರಾ. ಅದೇ ರೀತಿ ನಿಮ್ಮ ಬಾಡಿ ಒಳಗಡೆ ಅಟ್ಯಾಕ್ ಆಗಿರ್ತಕ್ಕಂಥ ಒಂದು ಆತ್ಮ, ನನ್ನ ಬಾಡಿಲಿರ್ತಕ್ಕಂಥ ಆತ್ಮ, ಇಬ್ಬರು ನೋಡ್ತಾ ಇರ್ತಾರೆ. ನಿಮ್ಮ ಬಾಡಿಗೆ ಏನು ಬೀಗ ಹಾಕಿಲ್ಲ ನೀವು. ಯಾಕೆ ಬರಬಾರ್ದು? ಸತ್ತಂಥ ಆತ್ಮಕ್ಕೆ ಸಾವಿಲ್ಲ. ದೇಹ ಸುಟ್ಟು ಬಿಸಾಕ್ತೀವಿ, ಆತ್ಮ ಎಲ್ಲೋಗುತ್ತೆ? ಅತೃಪ್ತ ಆತ್ಮ. ಅದು ತೃಪ್ತಿಗೋಸ್ಕರ ಹುಡುಕ್ತಾ ಇರ್ತವೆ. ಮದುವೆ ಆಗದೆ ಸತ್ತಿರ್ತಾರೆ, ಕುಡಿದು ಆಕ್ಸಿಡೆಂಟ್ ಆಗಿ ಸತ್ತಿರ್ತಾರೆ, ಡೈವರ್ಸ್ ಆಗಿ ಮನಸ್ತಾಪ ಅಂತ ಬೇಜಾರಾಗಿ ಹ್ಯಾಂಗ್ ಮಾಡ್ಕೊಂಡಿರ್ತಾರೆ. ಇವರೆಲ್ಲ ಏನು ಮಾಡ್ತಾರೆ? ಅವರ ತೃಪ್ತಿಗೋಸ್ಕರ ಅವರು ಇನ್ನೊಬ್ಬರನ್ನ ಅವಲಂಬಿಸ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಜನ. ಇವತ್ತು ನನಗೆ ಊಟ ಸಿಕ್ಕಿಲ್ಲ ಅಂದರೆ, ದುಡ್ಡು ಸಿಕ್ಕಿಲ್ಲ ಅಂದರೆ ಕಷ್ಟಪಡ್ತೀನಿ, ನೋಡ್ತೀನಿ, ಏನು ಮಾಡೋದು ಸಿಕ್ಕಿಲ್ಲ ನಾನು ಏನು ಮಾಡ್ತೀನಿ? ದರೋಡೆ ಮಾಡೋಕೆ ಹೋಗ್ತೀನಿ. ಎಷ್ಟು ಜನ ಆ ಥರ ತಗಲಾಕೊಂಡಿಲ್ಲ ಇವತ್ತು? ಪಿಕ್ ಪಾಕೆಟ್ ಮಾಡೋರು, ದರೋಡೆ ಮಾಡೋರು, ಕನ್ನ ಹಾಕೋರು ಏನು ಮಾಡ್ತಾರೆ ಹೇಳಿ? ಏನೂ ಸಿಗಲಿಲ್ಲ ಅಂದಾಗ ಏನಾದರೂ ಮಾಡಬೇಕಲ್ವಾ? ಹೌದು. ಈ ಆತ್ಮಗಳು ಬದುಕಿರೋರನ್ನ ಫಾಲೋ ಮಾಡ್ತವೆ, ಅವ್ರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ತವೆ. ಇದನ್ನು ಜನ ನಿಜವಾಗ್ಲೂ ನಂಬಬೇಕು. ನಮ್ಮ ಹತ್ರ ಬರಬೇಡಿ,
ನಮ್ಮನ್ನು ಕಾಂಟ್ಯಾಕ್ಟೇ ಮಾಡಬೇಡಿ, ನಂಬಿ ನಿಮಗೆ ಎಲ್ಲಿ ಸಮಾಧಾನನೋ ಅಲ್ಲಿ ಹೋಗಿ ನೀವು ಇದನ್ನು ಬಿಡುಗಡೆ ಮಾಡಿಸ್ಕೊಳ್ಳಿ. ನಾವು ಚೆನ್ನಾಗಿದ್ದೀವಿ, ನನ್ನ ಮನೆ ಚೆನ್ನಾಗೈತೆ, ಈ ಚೆನ್ನಾಗಿ ಇದರಿಂದ ಏನಾಗುತ್ತೆ, ಮನೆ ಒಳಗಡೆ ಏಳಿಗೆ ಆಗಲ್ಲ, ಸಂಪಾದನೆ ಮಾಡಿದ್ದು ಉಳಿಯಲ್ಲ. ಈ ಕೆಟ್ಟ ಆತ್ಮಗಳಿದ್ರೆ ಮಶಾನೂ ಒಂದೇ, ಮನೆಯೂ ಒಂದೇ. ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಪೂಜೆ ಮಾಡೋದ್ರಿಂದ, ತಾಯ್ತ ಕಟ್ಟೋದ್ರಿಂದ, ಯಾವ ಡಾಕ್ಟ್ರ್ ತಗೋಗಿ ಮುಂದೆ ಕೂತ್ಕೊಂಡು ಯಾವುದೂ ಬರೋಲ್ಲ. ಆಯಾ ಟೈಮ್ಗೆ ಡಾಕ್ಟ್ರು ಮಾಡೋ ಕೆಲಸ ಬೇರೆ ಇದ್ದಾವೆ, ಅವರೇ ಮಾಡಬೇಕು ಅದನ್ನು. ಬಟ್ ಇದು ಡಾಕ್ಟ್ರುಗಳಿಗೆ ತಗಲಾಕೊಂಡ್ರದನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಎಷ್ಟೋ ಕೇಸ್ಗಳು ನಿಮ್ಗೆ ತೋರಿಸಿದ್ದೀನಿ ನನ್ನ ವೀಡಿಯೋದಲ್ಲಿ. ಹೌದು. ಇದರಿಂದ ಜನ ಬಿಡಬೇಕು. ಆತ್ಮ ಇಲ್ಲ, ಸುಳ್ಳು, ಇದೆಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ. ಎಷ್ಟು ಬೇಕಾದರೂ ನಾನು ಕೇಳಿದ್ರು ಕೊಡ್ತಾಯಿದ್ರು. ನಾನು ತಗೊಂಡಿರೋದು ಏನಕ್ಕೂ ಬೇಡ ಅಂತ ಅಮೌಂಟ್ ತೊಗೊಂಡಿದ್ದೀನಿ, ಕೆಲಸ ಮಾಡಿಕೊಟ್ಟಿದ್ದೀನಿ. ಆ ಮಗು ಬದುಕಿದೆ, ಚೆನ್ನಾಗಾಗಿದ್ದಾರೆ. ನನಗದು ಸಮಾಧಾನ. ಯಾರು ನಂಬ್ತಾರೋ ಬಿಡ್ತಾರೋ ನನಗೆ ಬೇಕಾಗಿಲ್ಲ. ನಾನು ಅಟೆಂಡ್ ಮಾಡಿರೋ ಕೇಸು 4 ಜನಕ್ಕೆ ತಿಳಿಸ್ಬೇಕು, ಅದನ್ನು ತಿಳಿಸ್ತಾ ಇದ್ದೀನಿ ಅಷ್ಟೆ. ಇನ್ನೊಂದು ಕೊನೆ ಕ್ವಶನ್ನು, ಈಗ ನೀವು ಆ ಆತ್ಮದಿಂದ ಮುಕ್ತಿ ಕೊಟ್ಟಿದ್ದೀರ. ಮುಂದೆ ಮತ್ತೆ ಫ್ಯೂಚರಲ್ಲಿ ಯಾವಾಗಾದರೂ ತಿರ್ಗಾ ಆ ಹುಡುಗಿಗೆ ಏನಾದರೂ ತೊಂದರೆ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಬರಬಾರ್ದು ಅನ್ನೋ ರೂಲ್ಸ್ ಇಲ್ಲ, ಬರಬಾರ್ದು ಅನ್ನೋ ರೂಲ್ಸ್ ಇಲ್ಲ. ನಾನು ತೆಗೆದ ಮೇಲೆ ಒಂದು ಅವ್ರು ಮಾಡ್ಕೊಳ್ತಕ್ಕಂಥ ಒಂದು ದಿನಚರಿ ಏನಂದರೆ, ಒಂದು ಮೆಡಿಟೇಷನ್. ನಮ್ಮ ಬಾಡಿ ಅವರಗಳನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಪ್ರತಿದಿನ ಒಂದು 20 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಮನುಷ್ಯನಿಗೆ ಧೈರ್ಯ ಜಾಸ್ತಿ ಆಗುತ್ತೆ, ಬಾಡೀಲಿ ಅವರಗಳು ಸ್ಟ್ರಾಂಗ್ ಆಗ್ತವೆ, ಕೆಟ್ಟ ಆತ್ಮಗಳು ಬರೋದಕ್ಕೆ ಆಸ್ಪದ ಇರಲ್ಲ. ದೇವರಲ್ಲಿ ನಂಬಿಕೆ ಇಡಬೇಕು, ಪೂಜೆ ಪುನಸ್ಕಾರಗಳು ಮಾಡಿ. ಆಮೇಲೆ ಏನು ಮಾಡ್ತಿದ್ದು ನನಗೆ ಎಲ್ಲಂದ್ರಲ್ಲಿ ಕೂತ್ಕೊಂಡು ಕುಡಿಯೋದು, ಎಲ್ಲರಲ್ಲಿ ಹೆಣ್ಣುಮಕ್ಳುಗಳು ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ರಾತ್ರಿ 10 ಗಂಟೆ 11 ಗಂಟೆ ಓಡಾಡೋದು, ಇದೆಲ್ಲ ಭಾಳ ಡೇಂಜರ್. ಎಲ್ಲಿ ಆತ್ಮಗಳಿರ್ತವೆ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಎಲ್ಲೋ 3 ದಾರಿಲಿ ಆಕ್ಸಿಡೆಂಟಾಗಿ ಸತ್ತಿರ್ತವೆ, ಹ್ಯಾಂಗ್ ಮಾಡ್ಕೊಂಡಿರ್ತವೆ, ಎಲ್ಲೋ ರೋಡಲ್ಲಿ ಏನೋ ಒಂದು ಫಜೀತಿ ಆಗಿರ್ತದೆ ಅವ್ರದ್ದು, ಅಂತ ಓಡಾಡ್ತಾನೆ ಇರ್ತವೆ. ಸೊ ಎಲ್ಲೋ ಅಟ್ಯಾಕ್ ಆದಾಗ ನಾವೇನು ಮಾಡೋಕ್ಕಾಗಲ್ಲ, ತೆಗೆಸ್ಕೊಳ್ಳೇಬೇಕು. ಅರ್ಥ ಆಯ್ತಾ? ನೋಡಿದ್ರಲ್ಲ, ಒಂದು ಇಡೀ ಕುಟುಂಬಕ್ಕೆ ಯಾವ ರೀತಿ ಒಂದು ಆತ್ಮ, ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಕಾಡಿತ್ತು, ಅದನ್ನು ಯಾವ ರೀತಿ ಗುರೂಜಿ ಮುಕ್ತಿಯನ್ನು ಕೊಟ್ಟರು. ಅದನ್ನು ನೀವು ಆ ಒಂದು ತಾಯಿ ಸಂಕಟವನ್ನು ಪಟ್ಟಿದ್ದನ್ನು, ಅವರು ಒಂದು ತಮಗಾದಂತಹ ಒಂದು ನೋವನ್ನು ಹೇಳ್ಕೊಂಡಿದ್ದನ್ನು ಕೂಡ ನೀವು ನೋಡಿದ್ರಿ. ಸೊ ಇದೇ ರೀತಿ ಮತ್ತಷ್ಟು ಕೇಸ್ಗಳನ್ನ ಗುರೂಜಿ ಹ್ಯಾಂಡಲ್ ಮಾಡಿರೋದನ್ನ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಗುರೂಜಿಗೆ ಇಷ್ಟೊತ್ತು ಕೂಡ ನಿಮ್ಮ ಜೊತೆಗೆ ಅವರ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಹೇಳೋಣ. ಗುರೂಜಿಗಳೇ ಧನ್ಯವಾದ. ನಮಸ್ಕಾರ.